ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ರಾಜ್ ಹಾಗೂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ ಮತ್ತು ನಿಮ್ಮ ಸಪೋರ್ಟ್ ಸದಾ ಕಾಲ್ ಇರುತ್ತೆ ಎಂದು ಭಾವಿಸುತ್ತು ವಿಡಿಯೋ ಶುರು ಮಾಡೋಣ. ಮತ್ತೇಕೆ ತಡ, ಲೆಟ್ಸ್ ಗೆಟ್ ಇಂಟು ವಿಡಿಯೋ. ಸಿಂಧೂ ನಾಗರಿಕತೆ ಪ್ರಪಂಚದ ಅತ್ಯಂತ ಪ್ರಾಚೀನ ಮತ್ತು ಕ್ರಮಬದ್ಧ ನಗರ ನಾಗರಿಕತೆಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿದೆ. ಕ್ರಿಪು 96ರಿಂದ ಸುಮಾರಿಗೆ ಸಿಂಧೂ ನದಿ ತಟ ಹಾಗೂ ಅದರ ಉಪನದಿಗಳ ತಟ ಪ್ರದೇಶಗಳಲ್ಲಿ ಹರಪ್ಪ, ಮೊಹೆಂಜೊದಾರೋ, ಲೋಥಲ್, ಧೋಲವೀರ, ಕರಿಬಂಗನ್ ಮುಂತಾದ ಸುಮಾರು 1,000 ಹೆಚ್ಚು ವಾಸ್ತವ್ಯ ಕೇಂದ್ರಗಳು ಅಭಿವೃದ್ಧಿ ಪಡೆಯುವ ಮೂಲಕ ಈ ನಾಗರಿಕತೆ ತನ್ನ ವಿಶಿಷ್ಟ ಗುರುತನ್ನು ನಿರ್ಮಿಸಿಕೊಂಡಿದೆ. ಈ ನಾಗರಿಕತೆಯ ಸರ್ಕಾರಿ ವ್ಯವಸ್ಥೆ, ನಗರ ಯೋಜನೆ, ಆರ್ಥಿಕತೆ, ಸಂಸ್ಕೃತಿ ಹಾಗೂ ಪರಿಸರ ಪರಿಸ್ಥಿತಿಗಳು ಅತ್ಯಂತ ಉನ್ನತ ಮಟ್ಟದಲ್ಲಿದ್ದವು. ಸಿಂಧೂ ನಾಗರಿಕರ ಪ್ರಮುಖ ವೈಶಿಷ್ಟ್ಯವೆಂದರೆ ಅತ್ಯಂತ ಕ್ರಮಬದ್ಧ ನಗರ ಯೋಜನೆ. ನಗರವನ್ನು ಸರಿಯಾದ ಜಾಲರಚನೆಯಂಥ ಬೀದಿಗಳ ಮೂಲಕ ವಿಭಜಿಸಲಾಗಿತ್ತು. ಮುಖ್ಯ ಬೀದಿಗಳು ನೇರವಾಗಿ ಸಾಗತ್ತೆಯ್ದಿವಿದವು. ಅವುಗಳಿಗೆ ಸಮಾಂತರವಾಗಿ ಸಣ್ಣ ಬೀದಿಗಳು ಜೋಡಿಸಲ್ಪಟ್ಟಿದ್ದು 1-2 ಮಹಡಿಗಳ ಹೊಂದಿದ್ದವು. ಪ್ರತಿಯೊಂದು ಮನೆಯಲ್ಲಿ ಬಾವಿ, ನೀರಿನ ಹರಿವು ವ್ಯವಸ್ಥೆ, ಮಲಿನಜಲ ಕಾಲುವೆಗಳು ಹಾಗೂ ಖಾಸಗಿ ಸ್ನಾನಗೃಹಗಳು ಇದ್ದವು. ಮೊಹೆಂಜೊದಾರೋದ ಗ್ರೇಟ್ ಬಾತ್ ಎಂಬ ಹೋಟೆಲ್ ಧೂತಿ ಕೇಂದ್ರ ಅದ್ಭುತ ನಾಗರಿಕ ವಿನ್ಯಾಸಕ್ಕೆ ಸಾಕ್ಷಿಯಾಗಿದೆ. ಇಂತಹ ಸಾರ್ವಜನಿಕ ಕಟ್ಟಡಗಳು, ಗೋದಾಮುಗಳು, ಮಾರುಕಟ್ಟೆಗಳು ನಗರಗಳನ್ನು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಜೋರಾಗಿದ್ದವು. ಆರ್ಥಿಕ ಪರಿಸ್ಥಿತಿ ಕೂಡ ಅತ್ಯಂತ ಬಲವಾಗಿತ್ತು. ಕೃಷಿ ಮುಖ್ಯ ಉದ್ಯೋಗವಾಗಿತ್ತು. ಗೋಧಿ, ಜೋಳ, ಎಳ್ಳು, ಹತ್ತಿ ಬೆಳೆಗಳು ಪ್ರಮುಖ. ಜಗತ್ತಿನಲ್ಲಿ ಹತ್ತಿಯ ಕೃಷಿ ಮತ್ತು ಹತ್ತಿ ಬಟ್ಟೆಯ ಬಳಕೆ ಮೊದಲಿಗೆ ಕಂಡದ್ದು ಸಿಂಧೂ ನಾಗರಿಕತೆಯಲ್ಲಿ. ಪಶುಸಂಗೋಪನೆ, ಎತ್ತು, ಮೇಕೆ, ಕುರಿ, ಒಂಟೆ, ಮಿಂಚು ಸಾಮಾನ್ಯ. ವ್ಯಾಪಾರ ವ್ಯಾಪಕವಾಗಿತ್ತು. ಮೆಸೊಪೊಟೇಮಿಯಾ, ಪರ್ಷಿಯಾ, ಅರೇಬಿಯಾ ಪ್ರದೇಶಗಳೊಂದಿಗೆ ಸಮುದ್ರ ಹಾಗೂ ಭೂಮಾರ್ಗ ವ್ಯಾಪಾರ ನಡೆಯುತ್ತಿತ್ತು. ಲೋಥಲ್ ಬಂದರು ಇದರ ಪ್ರಗತಿಗೆ ಸಾಕ್ಷಿ. ತೂಕಚೀಲ ಬಳಕೆ, ಮುದ್ರೆಗಳು, ಸೀಲುಗಳು, ಲೋಹದ ಕೆಲಸ, ಮಣ್ಣಿನ ಸಾಮಾನುಗಳು ಹಾಗೂ ಗಾಢವಾದ ಕೈಗಾರಿಕಾ ಸಂಸ್ಕೃತಿ ಇವರ ಆರ್ಥಿಕ ಮಟ್ಟವನ್ನು ತೋರಿಸುತ್ತೆ. ಸಾಮಾಜಿಕ ಪರಿಸ್ಥಿತಿ ಸಮಾನತೆ ಮತ್ತು ಶಿಸ್ತಿನ ಮೇಲೆ ಆಧಾರಿತವಾಗಿತ್ತು. ದೊಡ್ಡ ಅರಮನೆಗಳು, ರಾಜರ ಪ್ರತಿಮೆಗಳು ಅಥವಾ ಯುದ್ಧದ ದೃಶ್ಯಗಳು ಇಲ್ಲದಿರುವುದರಿಂದ ಸಮಾಜದಲ್ಲಿ ರಾಜತಾಂತ್ರಿಕ ಅಥವಾ ಸೈನಿಕ ಶ್ರೇಷ್ಠತೆ ಹೆಚ್ಚು ಇರಲಿಲ್ಲ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಜನರು ಸಾಮರಸ್ಯದಿಂದ ವ್ಯವಹಾರಮಯ ಜೀವನ ನಡೆಸಿರುವ ಸಂಭವನೆ ಇದೆ. ಮಹಿಳೆಯರಿಗೆ ಸಾಮಾಜಿಕ ಸ್ಥಾನಮಾನ ಉನ್ನತವಾಗಿತ್ತು. ಮಲಗಿದ ದೇವಿ, ಮದರ್ ಗಾಡೆಸ್ ಪ್ರತಿಮೆಗಳು ಇದಕ್ಕೆ ಸಾಕ್ಷಿ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಿಸ್ಥಿತಿ ಬಹುನೈಜವಾದದ್ದಾಗಿತ್ತು. ಪಶುಪತಿ ಮುದ್ರೆಗಳು, ಮರದ ಆರಾಧನೆ, ಜಲಪೂಜೆ ಮುಂತಾದ ಆಚರಣೆಗಳು ಕಂಡುಬರುತ್ತವೆ. ನೃತ್ಯ ಕನ್ಯೆಯ ಕಂಚಿನ ಪ್ರತಿಮೆ, ಮಣ್ಣಿನ ಗೊಂಬೆಗಳು, ಚಿತ್ತಾರ ಮುದ್ರೆಗಳು ಇವರ ಕಲಾತ್ಮಕ ಸಂಸ್ಕೃತಿಯನ್ನ ತೋರಿಸುತ್ತವೆ. ಬರಹಲಿಪಿ ಇಂದಿಗೂ ಸಂಪೂರ್ಣವಾಗಿ ವ್ಯಾಖ್ಯಾನವಾಗದಿರುವುದರಿಂದ ಅವರ ಸಾಹಿತ್ಯ ಮತ್ತು ಆಡಳಿತದ ವಿವರಗಳು ತಿಳಿದುಬಂದಿವೆ. ಪರಿಸರ ಮತ್ತು ಅವನತಿ ವಿಷಯದಲ್ಲಿ ಬಹುಪಾಲು ಸಂಶೋಧನೆ ನಡೆದಿದ್ದು, ನದಿ ಮಾರ್ಗ ಬದಲಾವಣೆ, ಭೂಕಂಪ, ಹವಾಮಾನ ಬದಲಾವಣೆ, ಮಳೆ ಕೊರತೆ ಅಥವಾ ವ್ಯಾಪಾರ ಕುಸಿತ ಕಾರಣವಾಗಿರಬಹುದು ಎಂದು ಇತಿಹಾಸಕಾರರು ಊಹಿಸಿದ್ದಾರೆ. ನಗರಗಳು ನಿಧಾನವಾಗಿ ಬತ್ತಿ ಜನರು ಸ್ಥಳಾಂತರಗೊಂಡಿದ್ದರು. ಒಟ್ಟನೆಂದರೆ ಸಿಂಧೂ ನಾಗರಿಕತೆ ವಿಶ್ವದ ಮೊದಲ ನಗರ ಸಂಸ್ಕೃತಿಗಳಲ್ಲಿ ಒಂದು. ಸುಧಾರಿತ ನಗರ ಯೋಜನೆ, ಸಮಾಜದ ಶಾಂತಿ, ಆರ್ಥಿಕ ಸಮೃದ್ಧಿ ಹಾಗೂ ವೈಶಿಷ್ಟ್ಯಪೂರ್ಣ ಕಲೆ ಸಂಸ್ಕೃತಿಯೊಂದು ಇದು ಮಾನವ ಇತಿಹಾಸದ ಅದ್ಭುತ ಸಾಧನೆಯಾಗಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಕಡೆಯವರೆಗೂ ನೋಡಿದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರತಿಯೊಂದು ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರಿಪ್ಷನ್ ನನಗೆ ದೊಡ್ಡ ಪ್ರೇರಣೆ. ನಿಮ್ಮಂತಹ ಅದ್ಭುತ ವೀಕ್ಷಕರ ಬೆಂಬಲ ಸದಾಕಾಲ ಹೀಗೆ ಇರಲಿ. ನಿಜವಾಗಿಯೂ ತುಂಬ ಕೃತಜ್ಞನೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉತ್ತಮ ವಿಷಯಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.